ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಟ್ಯಾಲೆಂಟ್ ಇದ್ದವರಿಗೆ ಸರಿಯಾದ ನ್ಯಾಯ ಸಿಗಬೇಕಾದ್ರೆ ಸರಿಯಾದ ವೇದಿಕೆಗಳು ಕೂಡ ಸಿಗಬೇಕು. ಆಗ ಮಾತ್ರ ಮರ್ಯಾದ ಪ್ರತಿಭೆಗಳ ಸಾಮರ್ಥ್ಯ ಇಡೀ ಜಗತ್ತಿಗೆ ತಿಳಿಯುತ್ತೆ. ಆದರೆ ಇವತ್ತಿನ ಅನೇಕ ರಿಯಾಲಿಟಿ ಶೋಗಳ ಬಗ್ಗೆ ಜನರಿಗೆ ದೊಡ್ಡ ಅಸಮಾಧಾನ ಕೂಡ ಇರೋದು, ಅದು ಕೂಡ ಬಗೆಲೆ ಹೇಳ್ತಾ ಇರೋದು. ಯಾಕೋ ಏನೋ ಗೊತ್ತಿಲ್ಲ, ಅತಿ ಹೆಚ್ಚು ಫಾಲೋವರ್ಸ್ಗಳಿರೋ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಬಾಳು ಬೆಳಗುಂದಿ ಜಾನಪದ ಸಿಂಗರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಸ್ವರ ಕೇಳಿಬರ್ತಾ ಇರೋದು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಈತ. ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ರೂ ಕೂಡ ಒಂದೇ ಒಂದು ಹಾಡು ಅವರ ಇಮೇಜ್ನ ಕುಂಠಿತಗೊಳಿಸ್ತಾ ಇದೆ. ಅವರು ಹಾಡಿದ ಜನರನ್ನ ಒಪ್ಕೊಳ್ಳೋ ಒಂದು ವರ್ಗ ಇದ್ದರೆ ಅಷ್ಟೇ ಮಟ್ಟಿಗೆ ಅವರ ಕಂಠವನ್ನು ಏಕತಾನತೆಯಿಂದ ವಿರೋಧಿಸುವ ಒಂದು ವರ್ಗ ಕೂಡ ಇದೆ. ಇದೀಗ ಖಾಸಗಿ ಮಾಧ್ಯಮದ ರಿಯಾಲಿಟಿ ಶೋನಲ್ಲಿ ಫೈನಲ್ ಹಂತದವರೆಗೂ ಬಂದಿರತಕ್ಕಂಥ ಬಾಳು ಬೆಳಗುಂದಿ ಹಾಡಿದ ಹಾಡುಗಳ ಬಗ್ಗೆ ಟೀಕೆ ಮಾಡಲಾಗ್ತಾ ಇದೆ. ಆ ಒಂದು ಹಾಡು ಜನರ ಅಭಿಪ್ರಾಯವನ್ನು ಕೂಡ ಬದಲಿಸಿರೋದು. ಕ್ಯಾಚಿ ಕಂಠದೊಂದಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ಬಳಗವನ್ನು ಹೊಂದಿದ್ದಂಥ ಬಾಳು ಬೆಳಗುಂದಿ ಅವರಿಗೆ ತಮ್ಮ ಪ್ರತಿಭೆಯ ಬಗ್ಗೆ ಅವರಿಗೆ ಅನುಮಾನ ಮೂಡುವ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯ ಮಾಡಲಾಗ್ತಾ ಇರೋದು, ಟೀಕೆ ಟಿಪ್ಪಣಿ ಮಾಡಲಾಗ್ತಾ ಇರೋದು. ಅವರ ಹಾಡಿನ ಸ್ವರಗಳ ಕುರಿತಾಗಿಯೂ ಕೂಡ ವಿಮರ್ಶೆ ವಿಡಂಬನೆಯನ್ನು ಕೂಡ ಮಾಡಲಾಗ್ತಾ ಇರೋದು. ಸ್ನೇಹಿತರೆ, ಅವರನ್ನು ಕುಗ್ಗಿಸುವ ಒಂದು ಟೀಮ್ ಕೂಡ ಇದೆ ಅಂತೇಳಿ ಅವ್ರನ್ನ ಪ್ರೀತಿಸೋ ಅವರ ಫಾಲೋವರ್ಸ್ಗಳು ಕೂಡ ಈ ವಿಷಯವನ್ನು ನೆಗ್ಲೆಕ್ಟ್ ಕೂಡ ಮಾಡ್ತಿದ್ದಾರೆ. ಈ ರೀತಿ ಟ್ರೋಲ್ ಆಗ್ತಿರೋ ಬಗ್ಗೆ ಬಾಳು ಬೆಳಗುಂದಿ ವಿಶೇಷ ನಿಲುವನ್ನು ಕೂಡ ಹೊಂದಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಇಲ್ಲಿ ನೋಡ್ತಾ ಹೋಗೋಣ. ಕನ್ನಡದ ರಿಯಾಲಿಟಿ ಶೋ, ಹಳ್ಳಿ ಇರಲಿ ಗಲ್ಲಿ ಇರಲಿ, ಆ ಟ್ಯಾಲೆಂಟ್ನ ಯಾರು ಎಷ್ಟೇ ನೆಗ್ಲೆಕ್ಟ್ ಮಾಡಿರಲಿ, ಮೂಲೆ ಗುಂಪಾಗಿರಲಿ, ನಾವು ಗುರುತಿಸ್ತೀವಿ ಅನ್ನೋ ಒಂದು ಟ್ಯಾಗ್ಲೈನ್ಗಳ ಮುಖಾಂತರವಾಗಿ ವಿಶೇಷ ಪ್ರತಿಭೆಗಳನ್ನು ಹುಡುಕುವ ಪ್ರಯತ್ನವನ್ನು ಕನ್ನಡದ ಈ ರಿಯಾಲಿಟಿ ಶೋ ಮಾಡ್ತಾ ಬರ್ತಿದೆ. ಈ ಶೋ ಮುಖಾಂತರವಾಗಿ ಅನೇಕ ಪ್ರತಿಭೆಗಳು ಇವತ್ತು ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ. ಹೊಟ್ಟೆ ಬಟ್ಟೆಗಂತರೂ ಯಾವುದೇ ಕಮ್ಮಿ ಇಲ್ಲದಂತೆ ಬೆಳೆದು ನಿಂತಿದ್ದಾರೆ. ಈ ಶೋಗಳ ಮುಖಾಂತರವಾಗಿ ಕುರಿ ಕಾಯ್ತಿದ್ದಂಥ ಹುಡುಗ ಟಾಪ್ ಸೆಲೆಬ್ರಿಟಿಗಳಿಗಿಂತಲೂ ಕೂಡ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆದಿದ್ದಾನೆ, ಪ್ರೀತಿ ಗಳಿಸಿದ್ದಾರೆ. ಆ ಸಾಲಿಗೆ ಕುರಿ ಕಾಯೋ ಹನುಮಂತ ಒಂದು ಕಡೆ ಆದರೆ, ಅದೇ ರೀತಿ ಕುರಿ ಕಾಯ್ತಿದ್ದಂಥ ಜವಾರಿ ಹುಡುಗ ಬಾಳು ಬೆಳಗುಂದಿ ಇನ್ನೊಂದು ಕಡೆ ನಿಂತಲ್ಲೇ ಹಾಡನ್ನು ರಚಿಸ್ತಾರೆ. ಅಲ್ಲೇ ಅದಕ್ಕೊಂದು ಟ್ಯೂನನ್ನು ಹಾಕಿ ಹಾಡನ್ನು ಹಾಡುವ ಸಾಮರ್ಥ್ಯ ಇವರಿಗಿದೆ ಅಂತಲೇ ರಿಯಾಲಿಟಿ ಶೋನ ಜಡ್ಜಸ್ಗಳು ಈ ಬಾಳು ಬೆಳಗುಂದಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಅದನ್ನೆಲ್ಲವನ್ನು ಕೂಡ ನೀವು ನೋಡಿದ್ರಿ. ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇದೇ ಬಾಳು ಬೆಳಗುಂದಿ ಅವರಿಗೆ 2 ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಇದು ಬಾಳು ಬೆಳಗುಂದಿಯವರ TRP ವೆಯ್ಟೇಜ್ ಅಂತ ಅನ್ಬೋದು. ಇದೇ ಇಮೇಜ್ನ ಸರಿಯಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ರಿಯಾಲಿಟಿ ಶೋಗಳು ಕೂಡ ಅವರ ಟ್ಯಾಲೆಂಟ್ನ ಫಿನಾಲೆಯವರೆಗೂ ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಬರುವ ಪ್ರಯತ್ನವನ್ನು ಚಾಚು ತಪ್ಪದೆ ಮಾಡ್ತಾ ಇದೆ ಅನ್ನೋ ವಿರೋಧ ಒಂದು ಕಡೆ. ಇನ್ನೊಂದು ಕಡೆ ಅವರ ಪರಿಶ್ರಮ, ಜಡ್ಜಸ್ ಹೇಳಿಕೊಟ್ಟಂಥ ಸಂಗೀತದ ಪಾಠ ಎಲ್ಲವೂ ಅಡಕವೂ ಕೂಡ ಆಗಿರ್ಬೋದು. ಹಾಗಾಗಿ ಅವರು ಈ ಹಂತಕ್ಕೆ ಬಂದಿದ್ದಾರೆ ಅಂತ ಕೂಡ ಅನ್ಬೋದು. ಇನ್ನೊಂದು ಕಡೆ ಕುರಿ ಕಾಯೋ ಹನುಮಂತನಿಗೆ ಬಿದ್ದ ಓಟ್ಗಳಿಗಿಂತ ಡಬಲ್ ಓಟ್ ಪಡೆದಿದ್ದು ಈ ಬಾಳು ಬೆಳಗುಂದಿಯವರು ಫಿನಾಲೆಗೆ ಬರಲಿಕ್ಕೂ ಕೂಡ ಇನ್ನೊಂದು ಕಾರಣ ಕೂಡ ಇರಬಹುದು. ಆದರೆ ಇತ್ತೀಚೆಗೆ ಬಾಳು ಬೆಳಗುಂದಿ ಹಾಡಿದಂಥ ಹೃದಯ ಸಮುದ್ರ ಕಲಕಿ ಅನ್ನೋ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಗಳಿಗೆ ದಾರಿ ಮಾಡಿ ಕೊಟ್ಟುಬಿಡ್ತು. ಒಂದು ಕಡೆ ಅವ್ರ ವಾಯ್ಸ್ ಸರಿ ಹೊಂದುವ ಹಾಡೇ ಇದಲ್ಲ, ಈ ಹಾಡನ್ನು ಆಡಿಸಬಾರ್ದಿತ್ತು ಅನ್ನೋದನ್ನು ಕೆಲವೊಬ್ಬರು ಒಪ್ಕೊಂಡ್ರೆ, ಈ ಶೋ ಫಾಲೋ ಮಾಡ್ತಕ್ಕಂಥ ಕೆಲವರಿಗೆ ಇದು ತೀವ್ರ ಅಸಮಾಧಾನವನ್ನು ಕೂಡ ಉಂಟು ಮಾಡಿಬಿಟ್ಟಿದೆಯಂತೆ. ಅದಕ್ಕೆ ಅವರೆಲ್ಲ ಮಾಡಿರ್ತಕ್ಕಂಥ ಈ ಕಮೆಂಟ್ಗಳೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಆ ರೀತಿಯಾದಂಥ ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೂಡ ಅನೇಕರು ಮಾಡಿಬಿಟ್ಟಿದ್ದಾರೆ. ಅದರ ಕೆಲವು ಕಮೆಂಟ್ಸ್ಗಳ ಉದಾಹರಣೆಯನ್ನು ನಿಮಗೆ ಕೊಟ್ಟುಬಿಡ್ತೀನಿ. ರೀ ಸ್ವಾಮಿ, ಯೋಗ್ಯತೆ ಇರೋರಿಗೆ ಚಾನ್ಸ್ ಕೊಡಬೇಕು, ಅದನ್ನು ಬಿಟ್ಟು ಪಬ್ಲಿಸಿಟಿಗೋಸ್ಕರ TRPಗೋಸ್ಕರ ಈ ಖಾಸಗಿ ವಾಹಿನಿ ಮತ್ತೊಬ್ಬರನ್ನು ತುಳಿಯೋ ಕೆಲಸ ಮಾಡ್ತಾ ಇದೆ. ಈ ಶೋಗೆ ನನ್ನ ಕಡೆಯಿಂದ ಧಿಕ್ಕಾರ ಅಂತ ಹೇಳಿ ವಿರೋಧದ ಕಮೆಂಟ್ಸನ್ನು ಹಾಕಿರೋದು. ಇನ್ನೊಂದು ಕಡೆ ಇದೆ ಬಾಳು ಬೆಳಗುಂದಿ ಅವರಿಗೆ ಸಂಗೀತದ ಗಂಧನೇ ಗೊತ್ತಿಲ್ಲದ ಬಾಳು ಬೆಳಗುಂದಿ ಬದಲು ಲಹರಿ ಅವರ ಆಯ್ಕೆನೇ ಸರಿಯಾಗಿತ್ತು ಅನ್ನೋ ಕಮೆಂಟ್ಸ್ ಒಂದು ಕಡೆ. ವಾಯ್ಸ್ ಚೆನ್ನಾಗಿಲ್ಲ ಸರ್, ಅವರಿಗಿಂತ ತುಂಬ ಚೆನ್ನಾಗಿ ಹಾಡುವವರು ಇದ್ದಾರೆ, ಪ್ಲೀಸ್ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಯಾಕೆ ಬರೀ ಫಾಲೋವರ್ಸ್ಗಳು ಜಾಸ್ತಿ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಈ ಥರದೊಂದು ಅವಕಾಶವನ್ನು ಕೊಡ್ತೀರಿ ಅಂತ. ಇನ್ನೊಂದು ಕಡೆ ಮೊದಲಿಗೆ ತಾವು ಸಂಗೀತವನ್ನು ಕಲಿತಿರುವಂಥವರಿಗೆ ಆದ್ಯತೆಯನ್ನು ಕೊಟ್ಟು ಸರಿಗಮಪಕ್ಕೆ ಸೇರಲು ಅವಕಾಶ ಕೊಡಿ, ಸಂಗೀತ ಕಲಿಯದೇ ಇದ್ದವರಿಗೆ ದಯಮಾಡಿ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಬಾರ್ದು. ತಾವುಗಳು ಸಂಗೀತ ಕಲಿಯದೇ ಇದ್ದಿದ್ದವರಿಗೆ ಅವಕಾಶವನ್ನು ಕೊಟ್ಟು
ಹಿನ್ನೆಲೆ ಗಾಯಕರಿಗೆ, ಸಂಗೀತ ವಿದ್ವಾಂಸರಿಗೆ, ತಾಯಿ ಶಾರದಾ ಸರಸ್ವತಿಗೆ ತಾವುಗಳೆಲ್ಲರೂ ಕೂಡ ಅವಮಾನ ಮಾಡ್ತಾ ಇದ್ದೀರಿ. ಯಾವುದೇ ಹಾಡನ್ನು ಡಬ್ಬಿಂಗ್ ಮಾಡಿ ಹಾಡುವುದು ಅದು ಸರಿಯಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿಯೂ ಕೂಡ ಕಮೆಂಟ್ಸನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ನೆಗೆಟಿವ್ ಕಮೆಂಟ್ಸ್ಗಳ ನಡುವೆ ಅವ್ರ ಸ್ಟ್ರೆಂತು, ಬಾಳು ಬೆಳಗುಂದಿ ಅವ್ರ ಸ್ಟ್ರೆಂತ್ ಏನು ಅಂದರೆ ಅದಕ್ಕಿಂತ ಹೆಚ್ಚು ಪಾಸಿಟಿವ್ ಕಮೆಂಟ್ಗಳು ಕೂಡ ಅವ್ರಿಗೆ ಧೈರ್ಯ ತುಂಬ್ತಾ ಬರ್ತಾ ಇರೋದು. ಅದೇ ಅವರನ್ನು ನಾನು ಮಾಡ್ತಾ ಇರೋದು ಸರಿ ದಾರಿ ಇದೆ, ಸಮಾಜದಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಕೂಡ ಇರುತ್ತೆ, ಅದನ್ನು ನಾನು ಪಾಸಿಟಿವಾಗಿ ತೆಗೆದುಕೊಳ್ತೀನಿ ಅನ್ನೋ ರೀತಿಯಾಗಿ ನೆಗೆಟಿವ್ ಕಮೆಂಟ್ಗಳನ್ನು ಕೂಡ ನಾನು ಪಾಸಿಟಿವಾಗಿ ತೆಗೆದುಕೊಳ್ತೀನಿ. ಹಾಗಾಗಿ ಅವ್ರ ಮೇಲೆ ಕೋಪ ಆಗಲಿ, ಅವ್ರ ಮೇಲೆ ಸಿಟ್ಟಾಗಲಿ ನನಗೆ ಬರೋದಿಲ್ಲ ಅನ್ನೋ ರೀತಿಯಾದಂಥ ಮನಸ್ಥಿತಿ ಬಾಳು ಬೆಳಗುಂದಿಯವ್ರಿಗೂ ಕೂಡ ಇದೆಯಂತೆ. ಬಾಳು ಬೆಳಗುಂದಿಯವರ ಪಾಸಿಟಿವ್ ಕಮೆಂಟ್ಸ್ಗಳು ಒಂದು ಕಡೆ ನೋಡೋದಾದರೆ, ಬಾಳು ಬೆಳಗುಂದಿ ಹಳ್ಳಿಯ ಪ್ರತಿಭೆ, ಅವನನ್ನು ಸಹಿಸಿಕೊಳ್ಳದೆ ಹೀಗೆ ಟೀಕೆ ಮಾಡುವವರು ಕೂಡ ಇದ್ದಾರೆ. ಶುಭವಾಗಲಿ ಬಾಳು ಬೆಳಗುಂದಿಯವರೇ, ನಾವು ನಿಮ್ಮ ಹಾಡುಗಳನ್ನು ಕೇಳ್ತಾನೆ ಇರ್ತೀವಿ ಅಂತ. ಬಾಳು ಬೆಳಗುಂದಿ ಅತ್ಯುತ್ತಮ ಹಳ್ಳಿ ಹಾಡುಗಾರ. ಈ ಥರದವರು ಅವರು ಎಂಥವರು ಕೂಡ ಹಾಡನ್ನು ಬರದೇ ಇರತಕ್ಕಂಥವ್ರು, ಸಾಹಿತ್ಯ ಗೊತ್ತಿರತಕ್ಕಂಥವ್ರು ಯಾರೇ ಆಗಿದ್ದರೂ ಕೂಡ ಅವ್ರ ಹಾಡಿಗೆ ತಲೆದೂಗಿಸ್ತಾರೆ ಅನ್ನೋ ರೀತಿಯಾಗಿ ಒಂದಿಷ್ಟು ಪಾಸಿಟಿವ್ ಕಮೆಂಟ್ಸ್ಗಳನ್ನು ಮಾಡ್ತಾ ಬಂದಿರೋದು. ಅವರ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಕಬ್ಜಾ ಮಾಡಿಬಿಟ್ಟಿದ್ದಾವೆ ಅಂದರೆ ಒಂದೊಂದು ಹಾಡುಗಳು ಕೂಡ 5 ಮಿಲಿಯನ್ 6 ಮಿಲಿಯನ್ ಗಟ್ಟಲೆ ಓಡಿಬಿಡ್ತವೆ. ಇದನ್ನು ನೋಡಿ ಭಾಳ ಜನ ಅಚ್ಚರಿ ವ್ಯಕ್ತಪಡಿಸೋದನ್ನು ಜಡ್ಜಸ್ ಕೂಡ ಮಾಡಿದ್ದಾರೆ. ಅದೇನೇ ಇರಲಿ, ಇದು TRP ಗಿಮ್ಮಿಕ್ಕ ಅನ್ನೋ ರೀತಿಯಾಗಿ ನಾನು ಹೇಳ್ತಾ ಇರೋದು. ಈ ಹಾಡು ಅವ್ರಿಗೆ ಎಷ್ಟು ನೆಗೆಟಿವ್ ಕಮೆಂಟ್ಸನ್ನು ತಂದು ಕೊಡ್ತು ಅಂತ. ಸ್ನೇಹಿತರೆ, ಇದೇ ರೀತಿ ಈ ರಿಯಾಲಿಟಿ ಶೋದಲ್ಲಿ ಯಾಕೆ TRP ಬಗ್ಗೆ ಮಾತನಾಡ್ತಾರೆ ಅಂದರೆ, ಇದೇ ಗಗನ ಜೊತೆ ಕುಣದಂಥ ಒಂದು ಹಾಡು ನೆಗೆಟಿವ್ ಇಂಪ್ಯಾಕ್ಟನ್ನು ಮೂಡಿಸಿತ್ತು. ಯಾಕೆಂದರೆ ಬಾಳು ಬೆಳಗುಂದಿ ಅಂದರೆ ಒಂದು ದೇಸಿತನ, ಮುಗ್ಧತೆಯೇ ಎಲ್ಲದೂ ಕೂಡ ಇದೆ, ಅದನ್ನು ಮಿಸ್ಯೂಸ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಭೀಮಾ ಸಿನಿಮಾದ ಸೈಕಾಗೋದೆ ಸೈಕಾದೆ ಅನ್ನೋ ಹಾಡು ಸ್ವಲ್ಪ ಬೋಲ್ಡಾಗಿ ಮಾಡಿದಂಥ ಸೀನ್, ಅದು ಕ್ಲೈಮ್ಯಾಕ್ಸ್ನಲ್ಲಿ ಕೊಂಚ ಖಾರವಾಗಿಯೇ ಜನ ರಿಯಾಕ್ಟ್ ಮಾಡಿದ್ದು. ಯಾಕೆ ಅಂದರೆ ಮನೆಯಲ್ಲಿ ಮಕ್ಕಳ ಜೊತೆ ಈ ಶೋ ನೋಡ್ತಾ ಇರ್ತೀವಿ, ಮುಜುಗರ ಆಗುತ್ತೆ. ಈ ಥರದ ಅಸಹ್ಯ ವೀಡಿಯೋಗಳು ಅಥವಾ ಈ ಥರದ ದೃಶ್ಯಗಳನ್ನು ನಾವು ನೋಡಲಿಕ್ಕೆ ಅಸಹ್ಯ ಆಗುತ್ತೆ. TRPಗೋಸ್ಕರ ಈ ಥರದ್ದು ಮಾಡಬೇಡಿ ದಯವಿಟ್ಟು. ಈ ಸ್ಟೇಜು ಮರ್ಯಾದೆ ಅವನ್ನೆಲ್ಲವನ್ನು ಕೂಡ ಉಳಿಸ್ಕೊಂಡು ಬರ್ತಾಯಿದೆ, ಅದನ್ನ ಕೀಪ್ ಮಾಡಿ ಅನ್ನೋ ರೀತಿಯಾಗೂ ಕೂಡ ಒಂದು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬಂದಿದ್ದು. ಇಷ್ಟೆಲ್ಲ ವಿರೋಧಗಳ ನಡುವೆಯೂ ಕೂಡ ಇದೇ ಬಾಳು ಬೆಳಗುಂದಿಯವರು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ತಾ ಇರೋದು. ಅದು ಸ್ಯಾಂಡಲ್ವುಡ್ನ ಮ್ಯಾಜಿಕಲ್ ಕಂಪೋಸರ್ ಆಗಿರ್ತಕ್ಕಂಥ ಅರ್ಜುನ್ ಜನ್ಯ ಅವರು, ಅವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸಿನಿಮಾಗೆ ಒಂದು ಹಾಡನ್ನು ಹಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿರೋದು. ಅದು ಕೂಡ ಅವರೇ ಸ್ವತಃ ಅವರ ಟ್ಯಾಲೆಂಟ್ ಆಗಿರ್ತಕ್ಕಂಥ ಹಾಡನ್ನು ಅವರೇ ರಚನೆ ಮಾಡ್ತಕ್ಕಂಥ ಟ್ಯಾಲೆಂಟನ್ನು ಬಳಸಿ ನೀವೇ ಟ್ಯೂನನ್ನು ಹಾಕಿ ಒಂದು ಹಾಡನ್ನು ಹಾಡಿ ಅಂತ ಹೇಳಿ, ಅದು ಕೂಡ ಶಶಾಂಕ್ ಅವರು ಒಬ್ಬ ಒಳ್ಳೆ ಡೈರೆಕ್ಟ್ರು, ಬ್ರ್ಯಾಟ್ ಅಂತ ಒಂದು ಚಿತ್ರ ಮಾಡ್ತಿದ್ದಾರೆ, ಅದಕ್ಕೆ ಈ ಥರದ ಒಂದು ಸಾಂಗನ್ನು ಹಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿರೋದು. ಒಟ್ಟಾರೆಯಾಗಿ ಅದು ಏನೇ ಇರಲಿ, ಬೆಳೆಸೋರು, ನೋಡೋರು, ಇದನ್ನೆಲ್ಲವನ್ನು ಕೂಡ ಒಪ್ಕೊಳ್ಳೋರು ಎಲ್ಲ ವೀಕ್ಷಕರೇ. ಅವರು ಒಪ್ಕೊಂಡ ಮೇಲೆ ನಾವು ಏನು ಕೂಡ ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪ್ರತಿದಿನ ಪ್ರತಿನಿತ್ಯ ಆ ಶೋ ಬರ್ತಾ ಇದ್ದಾಗೆ ಕಾದು ನೋಡ್ತಕ್ಕಂಥ ಜನರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದಕ್ಕೆ ಹೆಚ್ಚು ವ್ಯೂಸ್ಗಳು ಬರ್ತಾ ಇದೆ ಅಂದರೆ ವಿತ್ ಇಂಟ್ರೆಸ್ಟ್ ಅದನ್ನು ನೋಡ್ತಾ ಇದ್ದಾರೆ. ಗಗನ ಇರಲಿ, ಹನುಮಂತ ಇರಲಿ, ಬಾಳು ಬೆಳಗುಂದಿ ಇರಲಿ, ಅವ್ರ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ವೀಕ್ಷಕರೇ. ಅವರೇ ಫೈನಲಿ ಜಡ್ಜ್ಮೆಂಟ್ ಅವ್ರದ್ದು. ನಾವೇನೇ ವಿರೋಧ ಮಾಡಲಿ, ಒಂದಿಷ್ಟು ಕಮೆಂಟ್ಸ್ಗಳನ್ನು ಮಾಡಲಿ, ಆ ಶೋ ಇಲ್ಲಿವರೆಗೂ ರೀಚ್ ಆಗಿದೆ ಅಂದರೆ ಜನರು ಒಪ್ಕೊಂಡಿದ್ದಾರೆ ಅಂತಲೇ ಅರ್ಥ. ಅವರು ಒಪ್ಕೊಂಡ್ಮೇಲೆ ನಾವು ಕೂಡ ಒಪ್ಕೊಳ್ಳೇಬೇಕು ಮೌನವಾಗಿ, ಇನ್ನು ವಿರೋಧಿಸುವ ಅಗತ್ಯವಿಲ್ಲ. ಆದರೂ ಕೂಡ ಕೆಲವೊಂದು ಬಾರಿ ಈ ಥರದ ವಿರೋಧಾಭಾಸಗಳು ಕೇಳಿ ಬಂದಾಗ ಅವರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ರಿಯಾಲಿಟಿ ಶೋಗಳು ನಾವು ಎಂತಹವರನ್ನ ಸೆಲೆಕ್ಟ್ ಇದ್ದೀವಿ, ಇದು ನಮ್ಮ ಆತ್ಮಸಾಕ್ಷಿಗೆ ಒಪ್ಪುತ್ತಾ ಅನ್ನೋದನ್ನು ಕೂಡ ಅವರು ಒಂದು ಸರಿ ಯೋಚನೆ ಮಾಡಲಿ. ಇನ್ನು ಬಾಳು ಬೆಳಗುಂದಿ ಇದಕ್ಕೆ ತುಂಬ ನಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಬೆಳೆಯುವಂಥ ಹುಡುಗ ಅದನ್ನು ತುಂಬ ಪಾಸಿಟಿವ್ ತೆಗೆದುಕೊಂಡಿದ್ದಾರೆ. ಒಳ್ಳೆ ಸಿಂಗರ್ ಆಗಿದ್ದ ಮಾತ್ರಕ್ಕೆ ಅವರು ಒಳ್ಳೆಯ ಹಂತಕ್ಕೆ ತಲುಪಬೇಕು ಅಂತ ನಾವು ಕೂಡ ಶುಭ ಹಾರೈಸೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.